ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ಬಾಡಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನು. ಹಾಲೆಲೂಯ. ರಿಯಾರರ ಮಾತಾಡು ಮಾತಾಡು ತಂದೆ ದೇವಾ, ಮಾತಾಡು ಮಾತಾಡು ಯೇಸು ಕ್ರಿಸ್ತ, ಮಾತಾಡು ಪವಿತ್ರಾತ್ಮ ನಮ್ಮ ಜೊತೆ ಮಾತಾಡು, ಮಾತಾಡು ಮಾತಾಡು. ಜೀವ ನೀಡುವ ನುಡಿಗಳನ್ನು ಮಾತನಾಡು, ಸೌಖ್ಯಪಡಿಸುವ ನುಡಿಗಳನ್ನು ಮಾತನಾಡು. ಶೀಘ್ರವ ನಿತ್ಯ ಜೀವ ಕೊಡುವ ನುಡಿಗಳನ್ನು ಮಾತನಾಡು. ಪಾಪ ಕ್ಷಮೆಯ ನುಡಿಗಳನ್ನು ಮಾತನಾಡು. ಅಭಿಷೇಕದ ನುಡಿಗಳನ್ನು ಮಾತನಾಡು. ವಿಶ್ವಾಸ ದೃಢಗೊಳಿಸುವ ನುಡಿಗಳನ್ನು ಮಾತನಾಡು. ಸಂಕಟಗಳಲ್ಲಿ ಸಹಾಯ ಮಾಡುವ ನುಡಿಗಳನ್ನು ಮಾತನಾಡು. ಸ್ವರ್ಗೀಯ ಜ್ಞಾನವನ್ನು ಕೊಡುವ ನುಡಿಗಳನ್ನು ಮಾತನಾಡು. ಹಾಲೆಲೂಯ ಹಾಲೆಲೂಯ. ರಿಬಗರರ ರಿಬಗರರರರರರರ ಮಾತಾಡು. ರೀರೆ ಕೇಳುತ್ತೀಯನು ನಿನ್ನ ದಾಸನು, ಕೇಳುತ್ತೀಯರು ನಿನ್ನ ಪ್ರಜೆಗಳು, ಮಾತನಾಡು. ರಬಗರರ ಯೇಸುವೆ ಮಾತನಾಡು. ಶಿಗಿರಿ ಬಗರರರ ರಿರಿ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಿತ್ತು, ವಾಕ್ಯ ದೇವರಾಗಿದ್ದರು, ವಾಕ್ಯ ಮನುಷ್ಯ ರೂಪ ತಾಳಿ ನಮ್ಮ ನಡುವೆ ಯೇಸುವಾಗಿ ಜೀವಿಸಿದರು. ಶಿಗರ ಬಗರರ ರಿಬಗರರ ಮಾತನಾಡು ಯೇಸುವೆ. ಶಿಗರ ಬಗ ರಿರಿ ಅನಾದಿಯಿಂದ ಇದ್ದ ವಾಕ್ಯವೇ. ಶಿಗರ ಬಗರರರ ಪ್ರಿಯರೇ, ಸಂತ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 2
ವಾಕ್ಯ 19ರಲ್ಲಿ ನಾವು ಈ ವಾಕ್ಯವನ್ನು ಓದುತ್ತೇವೆ. ಬೈಬಲ್ ಇದ್ದವರು ಯಾರಿಗೆಲ್ಲ ಅವಕಾಶ ಇದೆ ನೀವೇ ತೆರೆದು ನೋಡಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 19. ಮತ್ತಾಯ ಬರೆಯುತ್ತಾನೆ, ಹೆರೋದನು ಸತ್ತು ಹೋದನು. ಹೆರೋದನು ಸತ್ತು ಹೋದನು. ಹೆರೋದನು. ಬ್ರದರ್, ನೀವು ಹೇಳ್ತೀರಿ, ಇನ್ನೇನಾಗಬೇಕಿತ್ತು ಅವನಿಗೆ? ಇನ್ನೇನು ಬಾಕಿ ಇತ್ತು? ಏನೋ 1 ವರ್ಷದ ಹಿಂದೆ ಯೇಸುವನ್ನೇ ಕೊಲ್ಲಲು, ಆ ಹುಟ್ಟಿದ ಶಿಶುವನ್ನು ಕೊಲ್ಲಲು ಯೋಜನೆ ಮಾಡಿದ್ದ. ನನಗೆ ವಿರುದ್ಧವಾದ ಒಬ್ಬ ಅರಸನು ಹುಟ್ಟಿದ್ದಾನೆ ಎಂಬ ಭ್ರಮೆಯಲ್ಲಿ, ಈ ಲೋಕದ ರಾಜ್ಯ ಕಟ್ಟಲು ಇವನು ಬರುತ್ತಿದ್ದಾನೆ ಎಂಬ ಭ್ರಮೆಯಲ್ಲಿ ತನ್ನ ಜ್ಯೋತಿಷಿಗಳನ್ನು ಕರೆದು ಆತ ಹುಟ್ಟಿದ ದಿನಾಂಕವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹುಟ್ಟಿದ ಎಲ್ಲ ಶಿಶುಗಳನ್ನು ಕೊಲ್ಲಬೇಕು ಎಂದು ರಾಜಾಜ್ಞೆ ಹೊರಡಿಸಿದ ಇವನಿಗೆ ಇನ್ನೇನು ಬಾಕಿ, ಇನ್ನೇನು ಗತಿ? ಸತ್ತು ಹೋದದ್ದು ಒಳ್ಳೆಯದೇ ಆಯಿತು. ಎಂಬುದಾಗಿ ನಾವು ತಿಳಿದರೆ, ಸಂತೋಷಪಟ್ಟರೆ, ಯೇಸುವಿಗೆ ನಮ್ಮ ಜೊತೆ ಇವತ್ತು ಒಂದು ಮಾತನ್ನು ನುಡಿಯಲು ಇದೆ. ಅದು ಯೋಹನನ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 21ರಲ್ಲಿ ಯೇಸು ಸ್ವಾಮಿ ಪುನಃ ಅವರಿಗೆ, ಯಾರಿಗೆ? ಹೆರೋದನಿಗೆ ಅಲ್ಲ, ಕೊಲೆಗಡುಕರಿಗೆ ಅಲ್ಲ, ಇನ್ಯಾರಿಗೆ ಅಲ್ಲ, ಯಾರಿಗೆ? ಯೇಸು ಸ್ವಾಮಿ ಪುನಃ ಅವರಿಗೆ. ಯಾರು ಅವರು? ಅದು ಅಧ್ಯಾಯ 8 ವಾಕ್ಯ 12ರಲ್ಲಿ ನಮಗೆ ಗೊತ್ತಾಗ್ತದೆ ಯಾರಿಗೆ ಯೇಸು ಮಾತಾಡ್ತಾ ಇದ್ದಾರೆ ಅಂತ. ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ಜನರನ್ನು ಕಂಡು, ನನ್ನನ್ನು, ನಿಮ್ಮನ್ನು, ಯಾರೆಲ್ಲ ಯೇಸುವನ್ನು ಕೇಳಲು ನೆರೆದಿದ್ದಾರೆ, ಯಾರೆಲ್ಲ ದೇವ ವಾಕ್ಯವನ್ನು ಕೇಳಲು, ಪ್ರವಚನ ಕೇಳಲು, ರಿಟ್ರೀಟ್ ಕೇಳಲು, ಬಲಿಪೂಜೆಗೆ ಎಲ್ಲ ಹೋಗುತ್ತಿದ್ದಾರೆ, 2-3 ಜನ ಸೇರಿದಲ್ಲಿ ನಾನು ಅವರ ಜೊತೆ ಇದ್ದೇನೆ ಎಂಬುದಾಗಿ ಯೇಸುವಿನ ಭರವಸೆ ಅಂತೆ ಸಭೆಯಲ್ಲಿ ಒಟ್ಟುಗೂಡಿದ್ದಾರೆ, ಯೇಸುವನ್ನು ಕೇಳುತ್ತಿದ್ದಾರೆ, ಪ್ರಾರ್ಥನೆ ಮಾಡುತ್ತಿದ್ದಾರೆ, ಕುಟುಂಬ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ, ವಾರ್ಡ್ ಮೀಟಿಂಗ್ಗಳಲ್ಲಿ ತೊಡಗಿದ್ದಾರೆ, ಬೋಧನೆ ಮಾಡುತ್ತಿದ್ದಾರೆ, ಪ್ರವಚನ ಮಾಡುತ್ತಿದ್ದಾರೆ, ರಿಟ್ರೀಟ್ ಕೊಡುತ್ತಿದ್ದಾರೆ, ರಿಟ್ರೀಟ್ ಕೇಳುತ್ತಿದ್ದಾರೆ, ಸೆಮಿನರಿಯಲ್ಲಿ ಕಳೀತಿದ್ದಾರೆ, ಫಾದರ್ ಆಗಿದ್ದಾರೆ, ಸಿಸ್ಟರ್ ಆಗಿದ್ದಾರೆ, ಬ್ರದರ್ ಆಗಿದ್ದಾರೆ, ಪ್ರೀಚರ್ ಆಗಿದ್ದಾರೆ, ಯಾರಾಗಿದ್ದಾರೆ, ಯಾರನ್ನು ಬಿಡದೆ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು. ಅದರ ಮುಂದಿನ ಭಾಗ, ಯೇಸು ಸ್ವಾಮಿ ಪುನಃ ಅವರಿಗೆ. ಯಾರು ಅವರು? ಅದೇ ಜನರು. ಈಗ ಅದರಿಂದ ಇದು ಫರಿಸಾಯರಿಗೆ ಮಾತ್ರ ಅಲ್ಲ, ಇದು ಯಹೂದ್ಯರಿಗೆ ಮಾತ್ರ ಅಲ್ಲ, ಇದು ಸದುಕಾಯರಿಗೆ ಮಾತ್ರವಲ್ಲ, ಇದು ಶಾಸ್ತ್ರಿಗಳಿಗೆ ಮಾತ್ರ ಅಲ್ಲ, ಇದು ಜನರಿಗೆ, ಎಲ್ಲರಿಗೆ, ನನಗೆ, ನಿಮಗೆ, ಯಾರೆಲ್ಲ ಯೇಸುವನ್ನು ಕೇಳಲು
ಅವರಿಗೆ ಪುನಃ ಅವರಿಗೆ, ನಾನು ಹೊರಟು ಹೋಗುತ್ತೇನೆ, ನೀವು ನನ್ನನ್ನು ಹುಡುಕುವಿರಿ, ಆದರೆ ನಿಮ್ಮ ಪಾಪದಲ್ಲೇ ನೀವು ಸಾಯುವಿರಿ. ನಿಮ್ಮ ಪಾಪದಲ್ಲೇ ನೀವು ಸಾಯುವಿರಿ. ನನ್ನ ಹಿಂದೆ ಬಂದಿರಿ, ನನ್ನ ಜೊತೆ ಕುಳಿತುಕೊಂಡಿರಿ, ನನ್ನನ್ನು ಕೇಳುತ್ತಿದ್ದೀರಿ ಎಂಬ ಮಾತ್ರಕ್ಕೆ ನೀವು ಬದುಕುವುದಿಲ್ಲ. ನೀವು ಸಾಯುವಿರಿ. ಬದುಕಬೇಕಾದರೆ ಷರತ್ತುಗಳಿವೆ. ಕೇಳಿದವನು ಅಲ್ಲ, ನಾನು ಹೇಳಿದನ್ನು ಜೀವಿಸುವವನು. ನನ್ನ ಹಿಂದೆ ಬರುವವನು ಅಲ್ಲ, ನನ್ನ ಹಿಂದೆ ಬೇರೆ ಬೇರೆ ಕಾರಣಕ್ಕೆ ಬರುತ್ತಾರೆ. ರೊಟ್ಟಿ ಸಿಗ್ತದಂತ ಬರ್ತಾರೆ, ಕಣ್ಣಿಗೆ ದೃಷ್ಟಿ ಬರ್ತದಂತ ಬರ್ತಾರೆ, ಕೇಳದ ಕಿವಿ ಗುಣಪಡಿಸುತ್ತಾರೆ ಅಂತ ಬರ್ತಾರೆ, ಕುಷ್ಠರೋಗ ಸ್ವಸ್ಥ ಆಗುತ್ತದೆ ಅಂತ ಬರ್ತಾರೆ, ಅಲರ್ಜಿಗಳು ವಾಸಿ ಆಗುತ್ತದೆ, ಕ್ಯಾನ್ಸರ್ಗಳು ಗುಣ ಆಗುತ್ತವೆ ಅಂತ ಬರ್ತಾರೆ, ಒಳ್ಳೆಯ ನೆಂಟಸ್ತಿಕೆ ಬರ್ತದೆ ಅಂತ ಬರ್ತಾರೆ, ಮಕ್ಕಳಾದವರಿಗೆ ಮಕ್ಕಳಾಗುತ್ತಾರೆ ಅಂತ ಬರ್ತಾರೆ, ಬಿಸ್ನೆಸ್ಸಲ್ಲಿ ಲಾಸ್ ಆದವರಿಗೆ ಅವರ ಬಿಸ್ನೆಸ್ ಸುಧಾರಿಸ್ತದೆ ಅಂತ ಬರ್ತಾರೆ, ಸಾಲ ತೆಗೆದುಕೊಂಡವರು, ಸಾಲ ಪಡೆದುಕೊಂಡವರು ಸಾಲ ತೀರಿಸಲಿಕ್ಕೆ ಸಹಾಯ ಆಗುತ್ತದೆ ಅಂತ ಬರುತ್ತಾರೆ. ಬೇರೆ ಬೇರೆ ಕಾರಣಕ್ಕೆ ನನ್ನ ಹಿಂದೆ ಜನ ಬರುತ್ತಾರೆ, ಆದರೆ ಅವರೆಲ್ಲರೂ ನಿತ್ಯಕ್ಕೆ ಜೀವಿಸುವುದಿಲ್ಲ. ನಿತ್ಯ ಜೀವನ ಷರತ್ತುಗಳೊಂದಿಗೆ. ದ ಇಟರ್ನಲ್ ಲೈಫ್ ಈಸ್ ವಿತ್ ಕಂಡೀಷನ್ಸ್ ಅಟ್ಯಾಚ್ಡ್. ಬಹುಮುಖ್ಯ ಷರತ್ತು, ಯೇಸು ಬೆಟ್ಟದ ಮೇಲೆ ಮಾಡಿದ ಪ್ರಸಂಗ, ಅದನ್ನು ಜೀವಿಸುವುದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 1ರಿಂದ ಅಧ್ಯಾಯ 7 ವಾಕ್ಯ 29 ತನಕ, ಅಲ್ಲಿಯ ತನಕ ಹೇಗೆ ಮೋಶೆ ಸೀನಾಯಿ ಬೆಟ್ಟದಿಂದ ದೇವರ 10 ಆಜ್ಞೆಗಳನ್ನು ತೆಗೆದುಕೊಂಡು ಬಂದು ಜನರಿಗೆ ನೀಡಿದನು ಹಾಗೂ ಹೇಳಿದನು, ನಿಮ್ಮ ನಡುವೆ ಜೀವನ ಹಾಗೂ ಮರಣ, ಆಶೀರ್ವಾದ, ಶಾಪ ನಿಮ್ಮ ನಡುವೆ ಇಡುತ್ತೇನೆ, ಯಾವುದು ಬೇಕು ಅದನ್ನು ಆಯ್ದುಕೊಳ್ಳಿ ಅಂತ ಆಯ್ಕೆ ಜನರಿಗೆ ಕೊಟ್ಟಿದ್ದ ಯೇಸು ಸ್ವಾಮಿ ಬೆಟ್ಟದ ಮೇಲಿಂದ ಆ ಮೋಶೆ ಹೇಳಿದನ್ನು ಇನ್ನಷ್ಟು ಕಠಿಣಗೊಳಿಸಿ, ಸುಲಭಗೊಳಿಸಲ್ಲ ಕಠಿಣಗೊಳಿಸಿ, ಮೋಶೆ ಹೇಳಿದು ಉದಾಹರಣೆಗೆ ವ್ಯಭಿಚಾರ ಮಾಡಿದ್ದಾರೆ, ವ್ಯಭಿಚಾರ ನಿಜವಾದ ವ್ಯಭಿಚಾರದ ಕ್ರಿಯೆ ನಡೆದರೆ, ಆದರೆ ಯೇಸು ಅದನ್ನು ಕಠಿಣಗೊಳಿಸಿ ಹೇಳುತ್ತಾರೆ, ಅದು ನೀವು ಮೋಶೆ ಹೇಳಿದ್ದನ್ನು ಕೇಳ್ತೀರಿ, ನಾನು ಹೇಳುವುದನ್ನು ಕೇಳಿ. ಅದು ಅವರಿಗೆ ದೇವರು
ನರಪುತ್ರನನ್ನು ನೋಡದವರಿಗೆ ಕೊಟ್ಟದ್ದು, ಇನ್ನೂ ನನ್ನ ರಕ್ತ ಸುರಿಯಲ್ಪಡದವರಿಗೋಸ್ಕರ ಕೊಟ್ಟದ್ದು. ನಿಮಗೆ ನಾನು ಕೊಡುವುದನ್ನು ಕೇಳಿ ವ್ಯಭಿಚಾರ ಮಾಡುವ ಕ್ರಿಯೆ ಅಲ್ಲ, ಕಣ್ಣಿಂದ, ಮನಸ್ಸಿಂದ, ಹೃದಯದಿಂದ ವ್ಯಭಿಚಾರದ ಬಗ್ಗೆ ಯೋಚನೆ ಮಾಡಿದವನು ವ್ಯಭಿಚಾರ ಮಾಡಿ ಆಯಿತು. ಕೊಲ್ಲಬೇಡ ಅಲ್ಲ ಅಲ್ಲ, ಅದು ಅದು ಧರ್ಮಶಾಸ್ತ್ರ, ಅದು ಮೋಶೆ ಹೇಳಿದ್ದು. ಅದು ಇನ್ನೂ ದೇವರ ಕುರಿಮರಿಯ ನೆತ್ತರು ಸೂರ್ಯ ಪಡೆದವರಿಗೋಸ್ಕರ, ಅದು ಹೋತದ ಕುರಿಗಳ ನೆತ್ತರು ಸುರಿಸಲ್ಪಟ್ಟ ಅವರಿಗೋಸ್ಕರ ಹೇಳಿದು. ನಿಮಗೆ ನಾನು ನನ್ನ ನೆತ್ತರು ಸುರಿಸುತ್ತಿರುವವನು ಹೇಳುವುದನ್ನು ಕೇಳಿ ಕೊಲೆ ಅಲ್ಲ, ನಿನ್ನ ಅಣ್ಣನ ಬಗ್ಗೆ, ತಮ್ಮನ ಬಗ್ಗೆ, ಸಹೋದರನ ಬಗ್ಗೆ, ನೆರೆಯವನ ಬಗ್ಗೆ ದ್ವೇಷ ನಿನ್ನಲ್ಲಿದೆ ಅಂತಾದರೆ ನೀನು ಕೊಲೆ ಮಾಡಿ ಆಯಿತು. ನೀನು ಕ್ಷಮೆ ಕೊಟ್ಟಿಲ್ಲ, ಕೊಲೆ ಮಾಡಿ ಆಯಿತು ಅವನನ್ನು. ನೀನು ಮೂರ್ಖ ಅಂತ ಕರಿತೀವಿ. ಆದ್ದರಿಂದ ಯೇಸು ಈ ಬೆಟ್ಟದ ಮೇಲಿನ ಪ್ರಸಂಗದಲ್ಲಿ ನಿಯಮಗಳನ್ನು ಇನ್ನೂ ಕಠಿಣಗೊಳಿಸುತ್ತಾರೆ. ಮಾತ್ರವಲ್ಲ, ಈ ನಿಯಮದ ವಿಧಿವಿಧಾನಗಳು ಸಾಕಾಗುವುದಿಲ್ಲ. ಯಥಾರ್ಥವಾಗಿ ನೆರೆಯವನನ್ನು, ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸದವನು ನನಗೆ ಯೋಗ್ಯನಲ್ಲ. ಇನ್ನೂ ಮಾತಾಡ್ತಾರೆ ಮುಂದೆ. ನಂತರ ಅಪೊಸ್ತಲರ ಮೂಲಕ ಮಾತಾಡ್ತಾರೆ, ಅಪೊಸ್ತಲನಾದ ಪೇತ್ರನ ಮುಖಾಂತರ ಮಾತಾಡ್ತಾರೆ, ಅಪೊಸ್ತಲನಾದ ಪೌಲರ ಮುಖಾಂತರ ಮಾತಾಡ್ತಾರೆ. ನಿರಂತರವಾಗಿ ಯೇಸು ನಮ್ಮ ಜೊತೆ ಮಾತನಾಡುತ್ತಾರೆ. ಹಾಗೂ ಯೇಸು ನುಡಿದ ಈ ಮಾತುಗಳನ್ನು ಜೀವಿಸುವವನಿಗೆ ಮಾತ್ರ, ಅದಕ್ಕೆ ತಲೆಬಾಗುವವನಿಗೆ ಮಾತ್ರ, ಯೇಸುವಿನ ಲಾಜಿಕ್ಕಿಗೆ ತಲೆಬಾಗುವವನಿಗೆ ಮಾತ್ರ ನಿತ್ಯ ಜೀವ ವಿನಃ ಉಳಿದೆಲ್ಲರಿಗೆ ನೀನು ಸಾಯುತ್ತೀ ಅಂತ ಯೇಸು ಹೇಳಿದುದನ್ನು ಪ್ರಿಯರೇ, ನಾನು, ನೀವು, ನಮ್ಮ ಕುಟುಂಬ, ನಮ್ಮ ಸಭೆ, ಕ್ರೈಸ್ತ ಜನಾಂಗ ಮರೆಯಬಾರದು. ಕಥೋಲಿಕರು ಮರೆಯಬಾರದು, ಪ್ರೊಟೆಸ್ಟೆಂಟರು ಮರೆಯಬಾರದು, ಪೆಂಟೆಕಾಸ್ಟಲರು ಮರೆಯಬಾರದು. ಸಾಯುವಿರಿ. ಕಥೋಲಿಕರೇ ನೀವು ಸಾಯುವಿರಿ, ಪ್ರೊಟೆಸ್ಟೆಂಟರೇ ನೀವು ಸಾಯುವಿರಿ, ಪೆಂಟೆಕಾಸ್ಟಲರೇ ನೀವು ಸಾಯುವಿರಿ. ಬದುಕಲು ಒಂದೇ ದಾರಿ, ನಾನು ಹೇಳಿದ ಮಾತುಗಳನ್ನು ಸ್ವೀಕರಿಸಿ ಅದರಂತೆ ನಡೆಯುವವನು. ಸಂತ ಪೌಲರು ಮುಂದೆ ಹೇಳ್ತಾರಲ್ಲವೇ, ಪಾಪದ ಸಂಬಳ ಮರಣ. ಏನು ಪಾಪ, ಏನು ಪಾಪ, ಏನು ಪಾಪ? ಯೇಸುವಿನ ಮಾತುಗಳಿಗೆ ತಲೆ ಬಾಗದೇ ಇರುವುದು ಪಾಪ. ಈ ಹೊಸ ಒಡಂಬಡಿಕೆ ಅಂತ ನಾವು ಏನು ಹೇಳುತ್ತೇವೆ, ಯೇಸುವಿನ ಮುರಿದ ರೊಟ್ಟಿ ಹಾಗೂ ದ್ರಾಕ್ಷರಸ, ಅದರ ಮೂಲಕ ಅವನ ಮಾಂಸ, ಅವನ ರಕ್ತ, ಇದನ್ನು ಸ್ವೀಕರಿಸೋರು ಹೊಸ ಒಡಂಬಡಿಕೆಯ ಪ್ರಜೆಗಳು. ಪ್ರಿಯರೇ, ಈ ಹೊಸ ಒಡಂಬಡಿಕೆ ಅದು ಕಾರ್ಯಗತವಾಗುವುದು ಬರೀ ರೊಟ್ಟಿ ತಿಂದು ಅಲ್ಲ, ನೆತ್ತರು ಕುಡಿದು ಅಲ್ಲ. ಅದು ಯೂದನು ಕುಡಿದಿದ್ದ. ಎಲ್ಲರಿಗಿಂತ ಮೊದಲಾಗಿ ಹೊಸ ಒಡಂಬಡಿಕೆಯ ಆ ಪಾನವನ್ನು, ಆ ಶರೀರವನ್ನು ಸ್ವೀಕರಿಸಿದವನು ಯೂದನು. ಸೈತಾನ ಅವನೊಳಗೆ ಹೊಟ್ಟಿತು ಅಂತದೆ. ಅದರಿಂದ ರೊಟ್ಟಿ ತೆಗೆದುಕೊಂಡೆ, ನೆತ್ತರು ಸ್ವೀಕರಿಸಿದೆ, ಯೇಸುವಿನ ಶರೀರದಿಂದ, ಮಾಂಸದಿಂದ ಹೊಸ ಒಡಂಬಡಿಕೆಯ ಜನ ನಾನು ಅಂತ ಅಲ್ಲ. ಯೂದ ಅದನ್ನು ಸ್ವೀಕರಿಸಿದ. ಏನಾಗಿತ್ತು ಯೂದನಿಗೆ? ಯೂದ, ಶಬ್ದ ಬರ್ತಿದೆ, ಇದು ಹೊರಗೆ ರೆಕಾರ್ಡ್ ಮಾಡ್ತಿದ್ದೇನೆ, ಬೇರೆ ಬೇರೆ ಶಬ್ದಗಳು
ಕೇಳ್ತಾ ಇರ್ತವೆ, ದಯವಿಟ್ಟು ಕ್ಷಮಿಸಿ. ಯೂದ ಅವನು ಹೊಸ ಒಡಂಬಡಿಕೆಯ ಆ ಭೋಜನದಲ್ಲಿ ಭಾಗಿಯಾದರೂ ಸೈತಾನ ಅವನಲ್ಲಿ ಪ್ರವೇಶ ಮಾಡಿತು. ಕಾರಣ ಅವ ಯೇಸುವಿನ ಮಾತಿನಂತೆ ಜೀವಿಸಿಲ್ಲ. ಅವನ ಹೃದಯ, ಅವನ ಮನಸ್ಸು ಕೆಟ್ಟದಾಗಿತ್ತು. ಅವ ದೈವ ನಿಯಮಕ್ಕೆ, ದೈವ ಯೋಜನೆಗೆ ತಲೆಬಾಗದೆ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಯೋಜನೆಗಾಗಿ ಬದುಕಲಿಕ್ಕೆ ನೋಡಿದ. ಅದು ಸಂತ ಪೌಲರು ಹೇಳ್ತಾರೆ, ನಿಮ್ಮ ಪೈಕಿ ಅನೇಕರು ಸತ್ತು ಹೋಗಿದ್ದಾರೆ, ನಿಮ್ಮ ಪೈಕಿ ಅನೇಕರು ರೋಗಗ್ರಸ್ತರಾಗಿದ್ದಾರೆ, ಕ್ರಶರಾಗಿದ್ದಾರೆ. ಯಾರು ಯಾರು ಪ್ರಾರ್ಥನೆ ಮಾಡದವರು ಅಲ್ಲ, ಬಲಿಪೂಜೆಗೆ ಬರದವರು ಅಲ್ಲ. ಅವರದ್ದು ಇನ್ನೊಂದು ಕಥೆ ಇದೆ, ಅದು ಬೇರೆ. ಅವರಿಗೂ ಏನು ಸಡಿಲಿಕೆ ಇಲ್ಲ ನಿಯಮದಲ್ಲಿ, ಅದು ಬೇರೆಯೇ ವಿಷಯ. ಆದರೆ ಪ್ರಾರ್ಥನೆಗೆ ಹೋಗುವವರು, ಬಲಿಪೂಜೆಗೆ ಹೋಗುವವರು, ಸಭಾಕೂಟಗಳಲ್ಲಿ ಭಾಗಿಯಾಗುವವರು, ಕಥೋಲಿಕರಾದವರು, ಪ್ರೊಟೆಸ್ಟೆಂಟರಾದವರು, ಪೆಂಟೆಕಾಸ್ಟಲರಾದವರು, ವಾಕ್ಯ ಕೇಳುವವರು, ವಾಕ್ಯ ಬೋಧಿಸುವವರು, ಸಭಾ ಪಾಲಕರು, ಸಭೆಯ ನಾಯಕರು, ಸಭಾ ಸದಸ್ಯರು, ಯಾರೇ ಆತನಿರಲಿ, ಸಾಯುವಿರಿ. ಸಂತ ಪೌಲನು ಹೇಳ್ತಾನೆ, ನೀವು ಈ ಒಡಂಬಡಿಕೆಯ ಈ ಭೋಜನದಲ್ಲಿ ಭಾಗಿಯಾಗಿ ನಿಮ್ಮ ಮೇಲೆ ನೀವು ಶಾಪವನ್ನು ತಂದುಕೊಳ್ಳುತ್ತಾ ಇದ್ದೀರಿ. ಪಾಪದ ಸಂಬಳ ಮರಣ. ಆದ್ದರಿಂದ ಪ್ರಿಯರೇ, ಹೆರೋದನು ಸತ್ತು ಹೋದನು ಎಂಬುದು ಮತ್ತಾಯನ ಶುಭ ಸಂದೇಶದ ಅಧ್ಯಾಯ 2 ವಾಕ್ಯ 19 ಯೇಸುವಿನ ಪಬ್ಲಿಕ್ ಮಿನಿಸ್ಟ್ರಿ ಸ್ಥಾಪನೆ ಆಗೋದ ಮುಂಚೆ ಇದು ಯೇಸುವಿನ ಜನನದ ಸಮಯ. ಹಸಿಗೂಸು ಇದು, ಒಂದೂವರೆ ವರ್ಷದ್ದು ಕೂಸು ಯೇಸು, ಜಾಸ್ತಿ ಅಂದರೆ. ಆದರೆ ಇದೇ ಸಮಯದಲ್ಲಿ ದೇವ ವಾಕ್ಯ ನಮಗೊಂದು ಎಚ್ಚರಿಕೆಯ ಗಂಟೆ ನೀಡ್ತಾ ಇದೆ. ಹೆರೋದನು ಸತ್ತು ಹೋದನು, ಅಲ್ಲಿ ವಿಲ್ಫ್ರೆಡನು ಸತ್ತು ಹೋದನು, ಅಲ್ಲಿ ನೀನು ಸತ್ತು ಹೋದೆ, ಅಲ್ಲಿ ಅವನು ಸತ್ತು ಹೋದನು, ನಾನು ಸತ್ತು ಹೋದನು ಅಂತ ನಮೂದಿಸಬಾರದು. ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಇವನು ಜೀವಿತರ ನಡುವೆ ಇದ್ದಾನೆ ಎಂಬುದಾಗಿ ನಮೂದಿಸಬೇಕು. ಅಂಥ ಜೀವನವನ್ನು ನಡೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಇಲ್ಲಾದರೆ ಸತ್ತು ಹೋದನು ಎಂಬುದಾಗಿ ನಮ್ಮ ಬಗ್ಗೆಯೂ ಸ್ವರ್ಗದ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ ಎಂಬ ಸಾಮಾನ್ಯ ಕ್ರೈಸ್ತ ಜ್ಞಾನ, ಕಾಮನ್ ಕ್ರಿಶ್ಚಿಯನ್ ಸೆನ್ಸ್ ನಮಗಿರಬೇಕು. ಆ ಗೀತೆಯನ್ನು ಹಾಡ್ತಾರೆ, ನನಗೆ ಅದು ಬಹಳ ಇಷ್ಟವಾದ. ದೇವ ಸನ್ನಿಧಿಯಲ್ಲಿ ಜೀವಿತರ ನಡುವಲ್ಲಿ ನಿನ್ನ ಹೆಸರಿದೆಯೋ, ನಿನ್ನ ಹೆಸರಿದೆಯೋ, ದೇವ ಸನ್ನಿಧಿಯಲ್ಲಿ ಜೀವಿತರ ಸಭೆಯಲ್ಲಿ ನಿನ್ನ ಹೆಸರಿದೆಯೋ, ನಿನ್ನ ಹೆಸರಿದೆಯೋ. ಪ್ರಿಯರೇ, ಆ ಹೆಸರು ಅಲ್ಲಿ ಬರೆಯಲ್ಪಡಬೇಕಾದರೆ ಷರತ್ತು ಇದೆ. ಸುಮ್ಮನೆ ಜೀವ ಬಾಧ್ಯಸ್ಥರ
ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಡುವುದಿಲ್ಲ. ಸುಮ್ಮನೆ ಜ್ಞಾನಸ್ನಾನ ಸ್ವೀಕರಿಸ್ತಾರೆ ಎಂಬ ಕಾರಣಕ್ಕೆ ಬರೆಯಲ್ಪಡುವುದಿಲ್ಲ. ಸುಮ್ಮನೆ ಪೂಜೆಗೆ ಹೋಗ್ತೇವೆ, ಸುಮ್ಮನೆ ಪ್ರಾರ್ಥನೆಗೆ ಹೋಗ್ತೇವೆ, ಸುಮ್ಮನೆ ಯೇಸುವಿನ ಶರೀರ ತಿಂತೇವೆ, ರಕ್ತ ಕುಡಿತೇವೆ ಎಂಬ ಕಾರಣಕ್ಕೆ ನಮ್ಮ ಹೆಸರು ಬರೆಯಲ್ಪಡುವುದಿಲ್ಲ. ಅಲ್ಲಿ ಹೆಸರು ಬರೆಯಲ್ಪಡಬೇಕಾದರೆ ಇಲ್ಲಿ ನಾನು ಬರೆಯಲ್ಪಡಲು ಆಗಬೇಕಾದಂಥ ಜೀವನವನ್ನು ನಡೆಸುವ ಹಂಗಿನಲ್ಲಿದ್ದೇನೆ. ಕಂಪೆಲ್ಡ್, ಇಟ್ಸ್ ಎ ಕಂಪಲ್ಷನ್. ಹೆರೋದನು ಸತ್ತೋದನು. ಯೇಸು ಸ್ವಾಮಿ ಹೇಳಿದರು, ನೀವು ಸತ್ತು ಹೋಗುವಿರಿ. ಪ್ರಕಟಣಾ ಗ್ರಂಥ ಅಧ್ಯಾಯ 1. ಪ್ರಕಟಣಾ ಗ್ರಂಥ ಅಧ್ಯಾಯ 1 ವಾಕ್ಯ 18. ಸದಾ ಜೀವಿಸುವವನು ಆಗಿದ್ದೇನೆ. ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಮರಣ ಹೊಂದಿದೆ ನಿಜ, ಆದರೆ ಈಗೋ ನೋಡು, ಯುಗಗಂತರಕ್ಕೂ ಜೀವಿಸುವವನಾಗಿದ್ದೇನೆ. ಮೃತ್ಯುವಿನ ಮತ್ತು ಮೃತ್ಯುಲೋಕದ ಬೀಗದ ಕೈಗಳು ನನ್ನಲ್ಲಿವೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದರು. ಹಾಗೂ ಯೇಸು, ಮರಣ ಹೊಂದಿದ ಯೇಸು ತನ್ನ ಬಗ್ಗೆ ಹೀಗೆ ಹೇಳುತ್ತಾರೆ, ಸದಾ ಭಯಪಡಬೇಡ, ನಾನೇ ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿ ಇದ್ದೇನೆ. ಸದಾ ಜೀವಿಸುವವನು ಆಗಿದ್ದೇನೆ. ಮರಣ ಹೊಂದಿದೆ ನಿಜ, ಆದರೆ ಯುಗೋ ನೋಡು, ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಮೃತ್ಯುವಿನ ಮತ್ತು ಮೃತ್ಯುಲೋಕದ ಬೀಗದ ಕೈಗಳು ನನ್ನಲ್ಲಿವೆ. ಮೃತ್ಯುಲೋಕದ ಬೀಗದ ಕೈಗಳು ನನ್ನಲ್ಲಿವೆ. ಪ್ರಿಯರೇ, ಯೇಸು ಮರಣ ಹೊಂದಿದ್ದರು, ಆದರೆ ಅವರು ಪುನರ್ಜೀವಂತರಾಗಿ ಎದ್ದರು. ಯಾಕೆ? ದೇವರು ಅವರಿಗೆ ಭೂಮಿಗೆ ಯಾವ ಉದ್ದೇಶಕ್ಕೆ ಕಳಿಸಿದ್ದರೋ ಆ ಉದ್ದೇಶಕ್ಕಾಗಿ ಮಾತ್ರ ಯೇಸು ಸ್ವಾಮಿ ಜೀವಿಸಿದರು. ಆ ಉದ್ದೇಶವನ್ನು ಬಿಟ್ಟು ತನಗೆ ಬೇಕಾದ ಹಾಗೆ ಬದುಕುವ ಎಲ್ಲ ಅವಕಾಶಗಳು ಯೇಸು ಸ್ವಾಮಿಗಿದ್ದವು. ಆದರೆ ಯೇಸು ಕ್ಷಣ ಕ್ಷಣ ದೇವರ ಚಿತ್ತಕ್ಕೆ ವಿಧೇಯರಾದರು. ಎಷ್ಟವರೆಗೆ ಅಂದರೆ, ಕಠಿಣ ಯಾತನೆಯ ಆ ಶಿಲುಬೆ ಮರಣವನ್ನು ಅಪ್ಪಿಕೊಳ್ಳಬೇಕಾದ ಸ್ಥಿತಿ ಬಂದಾಗಲೂ ಅವರು ದೈವ ಚಿತ್ತಕ್ಕೆ ತಲೆಬಾಗಿದರು. ತನಗೋಸ್ಕರ ಅಲ್ಲ, ತನ್ನನ್ನು ಕಳಿಸಿದ ದೇವರ ಚಿತ್ತಕ್ಕೋಸ್ಕರ ಬದುಕಿದರು. ಹಾಗೂ ಅದಕ್ಕಾಗಿ ಇವತ್ತು ಯೇಸು ಹೇಳ್ತಾರೆ, ನಾನು ಸತ್ತಿದ್ದೆ ನಿಜ, ಆದರೆ ಈಗೋ ಜೀವಂತನಾಗಿದ್ದೇನೆ. ಮಾತ್ರವಲ್ಲ, ಮೃತ್ಯುಲೋಕದ ಕೀಲಿಗಳು ನನ್ನಲ್ಲಿವೆ. ಯಾರು ಮೃತ್ಯುಲೋಕಕ್ಕೆ ಯೇಸು ಕಳುಹಿಸದ ಹೊರತು ಹೋಗುವಂತಿಲ್ಲ. ಯೇಸು ಯಾರನ್ನು ನನ್ನವನು, ನನ್ನ ವಚನದ ಪ್ರಕಾರ ಜೀವಿಸಿದವನು ಅಂತ ಯೇಸು ಯಾರ ಮೇಲೆ ಮುದ್ರೆ ಹೊತ್ತುತ್ತಾರೋ ಅವನಿಗೆ ಯಾವ ಮೃತ್ಯುಲೋಕವೂ ಇಲ್ಲ. ಪ್ರಿಯರೇ, ನೀನು ಸಾಯಬಹುದು. ಈ ಶರೀರದ ಈ ಭೂಮಿಯ ಮೇಲಿನ 10, 20, 40, 50, 60, 100, 120 ವರ್ಷದ ಈ ಜೀವನಕ್ಕೆ ನಾನು ಸಾಯಬಹುದು ಒಂದಿನ, ಅದು ನಿಯಮ. ಆದರೆ ನಿತ್ಯ ಮರಣ ಎಂಬುದು ಅದು ಯೇಸು ಯಾರಿಗೆ ಹೋಗು ನಿತ್ಯ ಮರಣಕ್ಕೆ ಅಂತ ಹೇಳ್ತಾರೆ, ಅವನು ತಪ್ಪಿಯೂ ನಿತ್ಯ ಜೀವನಕ್ಕೆ ಬರುವಂತಿಲ್ಲ. ನಿತ್ಯ ಜೀವಕ್ಕೆ ಯಾರು ಮುದ್ರೆ ಹೊತ್ತಿದ್ದಾರೆ ಯೇಸು, ಅವನು ತಪ್ಪಿಯೂ ನಿತ್ಯ ಮರಣಕ್ಕೆ ಹೋಗುವಂತಿಲ್ಲ. ಆದ್ದರಿಂದ ಪ್ರಿಯರೇ, ಬದುಕುವಾಗ ನಾವು
ಪ್ರಜ್ಞೆ ಇಟ್ಟು ಬದುಕಬೇಕು. ನಿತ್ಯ ಮರಣ ಹಾಗೂ ನಿತ್ಯ ಜೀವದ ಈ ಎರಡರ ಈ ಎರಡು ಸತ್ಯ ಲೋಕದ ಬಗ್ಗೆ ಪ್ರಜ್ಞೆ ಇದ್ದು ಬದುಕುವವನು ಮಾತ್ರ ಕ್ರಿಶ್ಚಿಯನ್. ನಿತ್ಯ ಮರಣದ ಬಗ್ಗೆ, ಸೈತಾನನ ಬಗ್ಗೆ, ನರಕದ ಬಗ್ಗೆ ಪ್ರಜ್ಞೆ ಇಲ್ಲದೆ ಬದುಕುವವನು ಆತನು ಕ್ರಿಶ್ಚಿಯನ್ ಅಲ್ಲ. ಪ್ರಕಟಣಾ ಗ್ರಂಥ ಅಧ್ಯಾಯ 1 ಆ ವಾಚನವನ್ನು ನಾವು ಕೇಳಿದೆವು. ಪುನಃ ಅದೇ ಪ್ರಕಟಣಾ ಗ್ರಂಥದಲ್ಲಿ ನಾವು ಓದುತ್ತೇವೆ. ಅಧ್ಯಾಯ 14 2-5. ಇದಲ್ಲದೆ ಸ್ವರ್ಗದಿಂದ ಮಹಾಧ್ವನಿಯೊಂದು ಕೇಳಿಸಿತು. ಅದು ಬೋರ್ಗರೆಯುವ ಜಲಪ್ರವಾಹದಂತೆಯೂ ದೊಡ್ಡ ಗುಡುಗಿನ ಗರ್ಜನೆಯಂತಿತ್ತು. ನಾವು ಕೇಳಿದಂಥ ಧ್ವನಿ ಕಿನ್ನರಿಯನ್ನು ನುಡಿಸುತ್ತಿರುವ ವಾದ್ಯಗಾರರ ಸ್ವರದಂತಿತ್ತು. 1,44,000 ಜನರು ಸಿಂಹಾಸನದ ಸಾನ್ನಿಧ್ಯದಲ್ಲಿಯೂ 4 ಜೀವಿಗಳ ಮಧ್ಯದಲ್ಲಿಯೂ ಸಭಾಪ್ರಮುಖರ ಎದುರಿನಲ್ಲಿಯೂ ನಿಂತು ಒಂದು ಹೊಸ ಗೀತೆಯನ್ನು ಹಾಡುತ್ತಿದ್ದರು. ಇಡೀ ಮನುಕುಲದವರಲ್ಲಿ ವಿಮೋಚನೆಯನ್ನು ಹೊಂದಿದವರು ಇವರೇ. ಇವರನ್ನು ಉಳಿದು ಬೇರೆ ಯಾರಿಂದಲೂ ಆ ಹಾಡನ್ನು ಕಲಿಯಲಾಗಲಿಲ್ಲ. ಇವರು ಸ್ತ್ರೀ ಸಂಗದಿಂದ ಮಲಿನರಾಗದವರು, ಕನ್ಯೆಯಂತೆ ಕಳಂಕರಹಿತರು. ಇವರು ಯಜ್ಞದ ಕುರಿಮರಿ ಹೋದಡೆಯಲ್ಲೆಲ್ಲ ಹಿಂಬಾಲಿಸುವವರು. ದೇವರಿಗೂ ಯಜ್ಞದ ಕುರಿಮರಿಗೂ ಅರ್ಪಿತವಾದ ಪ್ರಥಮ ಫಲದಂತೆ ಮಾನವ ಕುಲದವರಲ್ಲಿ ವಿಮೋಚನೆಯನ್ನು ಹೊಂದಿದವರು ಇವರು. ಸುಳ್ಳು ಮಾತು ಅವರ ಬಾಯಿಂದ ಬರುವುದಿಲ್ಲ, ಅವರು ನಿರ್ದೋಷಿಗಳು. ಪ್ರಿಯರೇ, ಇಲ್ಲಿ ನಾವು ಒಂದು ಸಂಖ್ಯೆಯನ್ನು ಕೇಳುತ್ತಿದ್ದೇವೆ. ವಿಮೋಚನೆ ಹೊಂದಿದವರ ಸಂಖ್ಯೆ ಎಷ್ಟು? 1,44,000. ಪ್ರಿಯರೇ, ಈ ಸಂಖ್ಯೆಗಳು ಸೂಚ್ಯವಾದವುಗಳು. ಇಲ್ಲಿ 1,44,000 ಜನರು ಅಂತ ಹೇಳುವಾಗ ಅದು 1,44,000 ನಂಬರ್ 1, 2, 3, 4 ಅಂಥ ಕೌಂಟಿಂಗ್ ಅಲ್ಲ. ಅದು ಸ್ವರ್ಗದ ಕೌಂಟಿಂಗ್. ಆ ಕೌಂಟಿಂಗ್ನ ಲಾಜಿಕ್ ಇಷ್ಟೇ. ಏನೆಂದರೆ ಯೇಸು ಅಂತ ಕರೆಯುವ ಎಲ್ಲರಿಗೂ ಸ್ವರ್ಗ ರಾಜ್ಯ ಅಲ್ಲ. ದೇವ ವಾಕ್ಯ ಕೇಳುವ ಎಲ್ಲರಿಗೂ ಸ್ವರ್ಗ ರಾಜ್ಯ ಅಲ್ಲ. ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಸ್ವರ್ಗ ರಾಜ್ಯ ಅಲ್ಲ. ಧ್ಯಾನಕೂಟ ಬೋಧನೆ ಮಾಡುವ ಎಲ್ಲರಿಗೂ ಸ್ವರ್ಗ ರಾಜ್ಯ ಅಲ್ಲ. ದೇವರ ವಾಕ್ಯ ಬೋಧನೆ ಮಾಡುವ ವಿಲ್ಫ್ರೆಡ್ನಂಥ ಎಲ್ಲರಿಗೂ ಸ್ವರ್ಗ ರಾಜ್ಯ ಅಲ್ಲ. ಆ ಸೇವೆ ಈ ಸೇವೆ ಮಾಡುತ್ತೇನೆ ಎಂಬ ಎಲ್ಲರಿಗೂ ಸ್ವರ್ಗ ರಾಜ್ಯ ಅಲ್ಲ. ಗುರುಗಳಾಗಿದ್ದಾರೆ, ಕನ್ಯಾಸ್ತ್ರೀಯರಾಗಿದ್ದಾರೆ, ಬಿಷಪರಾಗಿದ್ದಾರೆ, ಪಾಸ್ಟರಾಗಿದ್ದಾರೆ, ಕಥೋಲಿಕರಾಗಿದ್ದಾರೆ, ಪೆಂಟೆಕಾಸ್ಟಲ್ ಆಗಿದ್ದಾರೆ, ಪ್ರೊಟೆಸ್ಟೆಂಟರ್ ಆಗಿದ್ದಾರೆ, ಎಲ್ಲರಿಗೂ ಸ್ವರ್ಗ ರಾಜ್ಯ ಅಲ್ಲ. ಬಲಿಪೂಜೆಗೆ ಹೋಗುತ್ತಿದ್ದಾರೆ, ಕುಟುಂಬ ಪ್ರಾರ್ಥನೆ ಮಾಡುತ್ತಿದ್ದಾರೆ, ಸ್ವರ್ಗ ರಾಜ್ಯ ಅಲ್ಲ. ಬೈಬಲ್ ಓದುತ್ತಿದ್ದಾರೆ, ಸ್ವರ್ಗ ರಾಜ್ಯ ಅಲ್ಲ. ಎಲ್ಲರಿಗೆ ಸ್ವರ್ಗ ರಾಜ್ಯ ಅಲ್ಲ. ಸ್ವರ್ಗ ರಾಜ್ಯ ಬರೀ ಸ್ವರ್ಗ ರಾಜ್ಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದವರಿಗೆ, ದೇವರ ಚಿತ್ತದಂತೆ ನಡೆಯಬೇಕು ಎಂಬಂತಹ ಆ ಘನ ಉದ್ದೇಶದೊಂದಿಗೆ ಜೀವಿಸಿದವರಿಗೆ ಮಾತ್ರ ಸ್ವರ್ಗ ರಾಜ್ಯ ವಿನಃ ಇದು ಹೋಲ್ಸೇಲ್ ಮಾರ್ಕೆಟ್ ಅಲ್ಲ. ಅದಕ್ಕೆ ಯೇಸು ಸ್ವಾಮಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಂಟರ್ ಥ್ರೂ ದ ನ್ಯಾರೋ ಗೇಟ್. ಅದನ್ನು ಆರಿಸಿಕೊಳ್ಳೋರು ಬಹಳ ಕಮ್ಮಿ. ನಿಮಗೆ ಅನಿಸ್ತದೆ ಇವತ್ತು ನೋಡುವಾಗ ಇದು ಯೇಸುವನ್ನು ಆರಿಸಿಕೊಳ್ಳುವವರು ಭಾಳ ಕಮ್ಮಿ ಅಲ್ಲ. ಇವತ್ತು ಸಾವಿರಾರು ಲಕ್ಷಾಂತರ ಜನರು ಯೇಸುವಿನ ಹಿಂಬಾಲನೆ ಮಾಡುವವರು. ಮುಂಚೆ ಎಂದಿಗಿಂತಲೂ ಜಾಸ್ತಿಯಾಗಿ ಎಂಬಂತೆ ಯೇಸುವಿನ ಹಿಂದೆ ಹೋಗುವವರು, ಧ್ಯಾನಕೂಟಕ್ಕೆ ಹೋಗುವವರು, ಪ್ರಾರ್ಥನೆಗೆ ಹೋಗುವವರು ಮೊದಲಿಗಿಂತಲೂ ಎಷ್ಟೋ ಜಾಸ್ತಿ. ಯೂಟ್ಯೂಬಲ್ಲಿ ನೋಡುವವರು ಎಷ್ಟೋ ಜಾಸ್ತಿ ಮುಂಚೆಗಿಂತ.
ಆದರೆ ಈ ಸಂಖ್ಯೆ ಈ ಸಂಖ್ಯೆಯಲ್ಲಿರುವವರು ಅವರ ಎಲ್ಲ ಸ್ವರ್ಗದ ಹಾಜರಿಯಲ್ಲಿ ಬರೆದಿಲ್ಲ. ಯಾರು ಇವರ ಪೈಕಿ ಕಠಿಣ ಹಾದಿಯಲ್ಲಿ, ಮುಳ್ಳಿನ ಹಾದಿಯಲ್ಲಿ, ಏನದು ಮುಳ್ಳಿನ ಹಾದಿ, ಏನದು ಕಠಿಣವಾದ ಹಾದಿ? ಕಠಿಣವಾದ ಹಾದಿ ದೇವ ವಾಕ್ಯದ ಹಾದಿ, ದೇವರ ಆಜ್ಞೆಯ ಹಾದಿ, ಬೆಟ್ಟದ ಮೇಲಿನ ಪ್ರಸಂಗದ ಹಾದಿ, ಅಪೊಸ್ತಲರ ಬೋಧನೆಯ ಹಾದಿ. ಅದು ಕಠಿಣವಾದ ಹಾದಿ, ಅದು ಕಲ್ಲು ಮುಳ್ಳಿನ ಹಾದಿ. ಅಯ್ಯೋ, ಅವನಿಗೆ 2 ಬಾರಿಸುತ್ತೇನೆ ಎಂಬುದಾಗಿ ಎಷ್ಟು ನನಗೆ ಅನ್ಯಾಯ ಮಾಡಿದ, 2 ಬಾರಿಸಬೇಕಂತ ಹೇಳುವಾಗ ಯೇಸುಸ್ವಾಮಿ ಹಾಗೆ ಮಾಡಬೇಡ, ಕ್ಷಮಿಸು ಅಂತ ಹೇಳ್ತಾರಲ್ಲ, ಅದನ್ನು ಪಾಲಿಸುವುದು ಅದು ಕಲ್ಲು ಮುಳ್ಳು ಕಠಿಣವಾದುದು. ಅದು ಕೊನೆಗೆ ಯೇಸು, ನೀನು ಹೇಳಿದೆಯಲ್ಲ, ಅದಕ್ಕಾಗಿ ಸ್ವಾಮಿ ಸುಮ್ಮನೆ ಇರ್ತೇನೆ. ಅಯ್ಯೋ, ಯಾರನ್ನು ನೋಡಿದೆ, ಯಾವ ಹುಡುಗಿಯನ್ನು ನೋಡಿದೆ, ವ್ಯಭಿಚಾರದ ಯೋಚನೆಗಳು, ಕೆಟ್ಟ ಯೋಚನೆಗಳು ಮನಸ್ಸಿಗೆ ಬರುವಾಗ, ಅಯ್ಯೋ ಯೇಸುವೆ, ನೀನು ಹೇಳ್ತಿ, ನಾನು ಕಣ್ಣಲ್ಲಿ ಕೂಡ ನೋಡಬಾರ್ದು, ಇಂಥದ್ದು ಯೋಚನೆನೇ ಮಾಡಬಾರ್ದು, ಇದು ಮುಳ್ಳಿನ ಹಾದಿ. ಇಷ್ಟು ಅನ್ಯಾಯ ಮಾಡಿದ್ದೀನಿ, ನೀನು ನನ್ನ ಜೀವ ಹೋದರೂ ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ ಭಾವನೆ ಬರುವಾಗ ಯೇಸುವಿನ ಮಾತು, ಕ್ಷಮಿಸು. ಅನ್ಯಾಯ ಮಾಡಿ ನನ್ನ ಕಿತ್ತು 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 ತೆಗಿತಾ ಇದ್ದಾನೆ. ನಾನು ಕೊಟ್ಟ ಸಾಲವನ್ನು ವಾಪಸ್ ಕೊಡ್ತಾ ಇಲ್ಲ. ಅಯ್ಯ, ನನಗೆ ಎಷ್ಟು ಕಷ್ಟ ಕೊಡ್ತಿದ್ದಾನೆ ಅಂತ ಹೇಳುವಾಗ, ಯೇಸು ಸ್ವಾಮಿ, ನಿನ್ನ ಒಳ ಅಂಗಿಯನ್ನು ತೆಗೆಯುವವನಿಗೆ ಹೊರ ಅಂಗಿಯನ್ನು ತೆಗೆಯಲು ಬಿಡು, ಹೊರ ಅಂಗಿ ತೆಗೆಯುವವನಿಗೆ ಒಳ ಅಂಗಿಯನ್ನು ತೆಗೆಯಲು ಬಿಡು ಅಂತ ಹೇಳಿ ಆ ವಾಕ್ಯಕ್ಕೆ ವಿಧೇಯನಾಗಿ, ಸ್ವಾಮಿ, ಅವ ಅನ್ಯಾಯ ಮಾಡ್ತಿದ್ದಾನೆ, ಎಲ್ಲವನ್ನು ದೋಚುತ್ತಿದ್ದಾನೆ, ಆದರೆ ಸ್ವಾಮಿ ನಾನು ಕ್ಷಮಿಸುತ್ತೇನೆ. ನಿನ್ನ ವಾಕ್ಯ ಹೇಳ್ತದೆ, ದೇವರ ಚಿತ್ತದ ಪ್ರಕಾರ ನಡೆಯುವವರಿಗೆ, ದೇವರಿಂದ ಕಾರ್ಯ ಹೊಂದಿದವರಿಗೆ ಜೀವನದಲ್ಲಿ ನಡೆಯುವುದೆಲ್ಲವೂ ಅವರ ಒಳ್ಳೆಯದಕ್ಕೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ನಿನ್ನ ವಾಕ್ಯವನ್ನು ನಾನು ನಂಬುತ್ತೇನೆ. ಇದು ಕಲ್ಲಿನ ಹಾದಿ, ಇದು ಮುಳ್ಳಿನ ಹಾದಿ, ಇದು ಅತ್ಯಂತ ಸಪೂರವಾದ ಹಾದಿ ಪ್ರಿಯರೇ. ಈ ಹಾದಿಯಲ್ಲಿ, ದೇವ ವಾಕ್ಯದ ವಿಧೇಯತೆಯ ಹಾದಿಯಲ್ಲಿ ನಡೆಯುವವನ ಹೆಸರು ಮಾತ್ರ ಆ ಸ್ವರ್ಗದ ಪುಸ್ತಕದಲ್ಲಿ, ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಅದು 14,000 ಅಂತ ಬರೆದಿರಲಿ ಅಲ್ಲಿ, ಅಥವಾ 3 ಲಕ್ಷ ಅಂತ ಬರೆದಿರಲಿ, ಅಥವಾ 80 ಲಕ್ಷ ಅಂತ ಬರೆದಿರಲಿ, 1 ಕೋಟಿ ಅಂತ ಬರೆದಿರಲಿ, ಆ ಸಂಖ್ಯೆ ಅದು ನಮ್ಮ ಈ ಭೂಮಿಯ ಆ ನಂಬರ್ಗಳಲ್ಲ, ಅದು ಸ್ವರ್ಗದ ನಂಬರ್ಗಳು ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಹಾಗೂ ಆ ಸ್ವರ್ಗದ ನಂಬರ್, ಆ ಘನತೆ ಇಷ್ಟೇ. ಯಾರು ಯೇಸುವಿನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾನೋ ಅವನು ಮಾತ್ರ. ಆದ್ದರಿಂದ ಆ ನಂಬರ್ಗಳು ತುಂಬ ಚಿಕ್ಕವು. ಎಷ್ಟು ಅದು 1,44,000. ಇವರು ಸ್ತ್ರೀ ಸಂಘದಿಂದ ಮಾಲಿನ್ಯರಾಗದವರು. ಸ್ತ್ರೀ ಸಂಘ ಅಂದರೆ ಇದು ಮದುವೆಯಾಗಿ ತನ್ನ ಸ್ತ್ರೀಯ ಜೊತೆ ಸಂಘ ಇಟ್ಟುಕೊಂಡವರ ಬಗ್ಗೆ ಅಲ್ಲ, ಅದು ವ್ಯಭಿಚಾರ ಅಲ್ಲ. ಓಕೆ, ಅದು ವ್ಯಭಿಚಾರ ಅಲ್ಲ. ತನ್ನ ದಾಂಪತ್ಯ ಜೀವನದಲ್ಲಿ ತನ್ನ ಗಂಡನೊಂದಿಗೆ, ತನ್ನ ಹೆಂಡತಿಯೊಂದಿಗೆ ಸೇರಿಕೊಳ್ಳುವ ಲೈಂಗಿಕ ಕ್ರಿಯೆಗಳು ಅದು ವ್ಯಭಿಚಾರ ಅಲ್ಲ, ಅದು ಪವಿತ್ರ, ಅದು ದೇವರದ್ದು, ಅದು ದೇವರ ವರದಾನ. ಆದರೆ ಅದನ್ನು ತನ್ನ ಮಡದಿ, ತನ್ನ ಗಂಡ, ತನ್ನ ಹೆಂಡತಿ ಬಿಟ್ಟು
ಬೇರೆ ಯಾರ ಜೊತೆ, ಸ್ವತಃ ತನ್ನ ಜೊತೆನೇ ಹಾಗೂ ಇತರರ ಜೊತೆ ಬಳಸಿಕೊಳ್ಳುತ್ತಿದೆ ಅಲ್ಲ, ಅದೆಲ್ಲ ವ್ಯಭಿಚಾರಕ್ಕೆ ಸಂಬಂಧಪಟ್ಟದ್ದು. ಅದು ಮಾತ್ರ ಅಲ್ಲ, ಬೇರೆ ಎಲ್ಲ ಆಜ್ಞೆಗಳು ಯೇಸು ಹೇಳಿದ ಇಲ್ಲಿ ನಮೂದಿಸಲ್ಪಟ್ಟದ್ದು ಬರೀ 2-3 ಲಕ್ಷಣಗಳು ಅಷ್ಟು ಅಲ್ಲ. ಯೇಸುವಿನ ಇನ್ನು ಸಂಪೂರ್ಣವಾದ ಶಿಕ್ಷಣ, ಅಪೊಸ್ತಲರ ಶಿಕ್ಷಣ, ಪೌಲನ ಶಿಕ್ಷಣ, ಪೇತ್ರನ ಶಿಕ್ಷಣ, ಯೂದನ ಹೊಸ ಒಡಂಬಡಿಕೆ ಎಲ್ಲ ಶಿಕ್ಷಣ, ಅದನ್ನು ಪಾಲಿಸುವವರಿಗೆ ಮಾತ್ರ ಸ್ವರ್ಗ ಸಾಮ್ರಾಜ್ಯ, ಬಿಟ್ಟು ಉಳಿದ ಎಲ್ಲರಿಗೂ ಅಲ್ಲ. ಇದಾದ ಮೇಲೆ ಯಾವನೋ ಬರೆದ ಪ್ರಕಟಣಾ ಗ್ರಂಥ ಅಧ್ಯಾಯ 14 ವಾಕ್ಯ 13 ಇದಾದ ಮೇಲೆ ಸ್ವರ್ಗದಿಂದ ಒಂದು ಧ್ವನಿಯೊಂದು ಕೇಳಿಸಿತು. ಅದು ನನಗೆ, ನೀನು ಇದನ್ನು ಬರೆ, ಇಂದಿನಿಂದ ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು ಎಂದು ತಿಳಿಸಿತು. ಪ್ರಭುವಿನ ಭಕ್ತರಾಗಿ. ಪ್ರಿಯರೇ, ಈ ಭಕ್ತರು ಎಂಬ ಶಬ್ದ ನಾವು ಇವತ್ತು ಬಳಸುವ ಭಕ್ತರು ಅಲ್ಲ. ಈ ಭಕ್ತರು ಅಂದರೆ ಮೊಂಬತ್ತಿ ಹಚ್ಚುವವರು, ಬೆಳಿಗ್ಗೆ ಎದ್ದು ಹೂ ಇಡುವವರು, ನಂತರ ಏನು ನಾಮಸ್ಮರಣೆ ಮಾಡುವವರು, ನಂತರ ನನಗೆ ಆಶೀರ್ವಾದಗಳು ಬೇಕು ಅಂತ ಬೈಬಲ್ ವಾಕ್ಯಗಳನ್ನು ರಿಪೀಟ್ ಮಾಡುವವರು ಇವರೆಲ್ಲ ಭಕ್ತರು ಅಲ್ಲ ಪ್ರಿಯರೇ. ಇವರು ಸ್ವಾರ್ಥಿಗಳು. ಯೇಸುವಿನಿಂದ ಏನೋ ಫಾಯ್ದೆ ಇದೆ ಅಂತ ಆ ಫಾಯ್ದೆಗಾಗಿರುವವರು ಇವರು ಭಕ್ತರು ಅಲ್ಲ. ಇಲ್ಲಿ ಭಕ್ತರು ಅಂದರೆ ಶಿಷ್ಯರು. ಶಿಷ್ಯ ಅಂದರೆ ಗುರು ಹೇಳಿದಂತೆಯೇ ನಡೆಯುವವನು. ಸಂತ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ, ನಾವು ಭಕ್ತರು ಎಂಬುದು ಅದರ ಸಂಪೂರ್ಣತೆಯ ಅರಿವು ನಮಗಾಗಬೇಕಾದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 1ರಲ್ಲಿ, ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವಜನರಾಗಲು ಕರೆ ಹೊಂದಿದವರು ಆದ ರೋಮನಗರದ ನಿವಾಸಿಗಳೆಲ್ಲರಿಗೂ ಕ್ರಿಸ್ತ ಯೇಸುವಿನ ದಾಸ, ಗುಲಾಮನು, ಅವನು ಭಕ್ತನು, ಆತನು ಯಜಮಾನನು, ಆತನು ಹೇಳಿದಂತೆಯೇ ನಾನು ಕೇಳುವವನು, ಕ್ರಿಸ್ತ ಯೇಸುವಿನ ದಾಸನು, ಪ್ರೇಷಿತನಾಗಲು ಕರೆ ಹೊಂದಿದವನು, ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನು ಆದ ನಾನು. ಅದರ ಪೌಲನು ತನ್ನನ್ನೇ ತಾನು ಯೇಸುವಿನ ದಾಸನು. ಪ್ರಿಯರೇ, ನಾವು ಯೇಸುವನ್ನು ನಮ್ಮ ಯಜಮಾನ, ನಾವು ಆತನ ದಾಸ, ಬಾಂಡ್ ಸ್ಲೇವ್ಸ್ ಅಂತ ಹೇಳ್ತಾರೆ. ಗುಲಾಮನು. ನನಗೆ ನನ್ನದೆಂಬ ಸ್ವಂತಿಕೆ ಇಲ್ಲ, ನನಗಿರೋದು ಯೇಸುವಿನದ್ದು ಮಾತ್ರ, ಯೇಸುವಿನ ಯೋಚನೆಗಳು ಮಾತ್ರ ಅಂತ ಯಾರು ತನ್ನನ್ನು ತಾನು ಪರಿಗಣಿಸಲ್ಪಡ್ತಾನೆ ಅವನು ಶಿಷ್ಯನು. ಆದ್ದರಿಂದ ಪ್ರಭುವಿನ ಎಂಥ ಶಿಷ್ಯನಾಗಿ ಭಕ್ತರಾಗಿ ಸಾಯುವವರು ಭಾಗ್ಯವಂತರು ಎಂದು ತಿಳಿಸಿತು. ಆಗ ದೇವರ ಆತ್ಮ, ಹೌದು ಅವರೇ ಭಾಗ್ಯವಂತರು, ಇನ್ನು ಅವರ ಸಂಕಷ್ಟಗಳು ಮುಗಿದು ಅವರಿಗೆ ವಿಶ್ರಾಂತಿ ದೊರಕುವುದು, ಅವರ ಸುಕೃತ್ಯಗಳಿಗೆ ತಕ್ಕ ಪ್ರತಿಫಲ ದೊರೆಯುವುದು. ಪ್ರಿಯರೇ, ದೇವರ ಮಕ್ಕಳಿಗೆ, ದೇವರ ದಾಸರಿಗೆ ಈ ಭೂಮಿಯ ಮೇಲಿರುವ 4 ದಿನಗಳ ಸಮಯದಲ್ಲಿ ಎಷ್ಟೇ ಸಂಕಟಮಯ ಜೀವನ, ಅವರ ಭಕ್ತಿಯ ಕಾರಣಕ್ಕಾಗಿ, ದೇವವಾಕ್ಯದಲ್ಲಿ ಅವರಿಟ್ಟ ವಿಶ್ವಾಸದ ಕಾರಣಕ್ಕಾಗಿ ಅವರಿಗೆ ಸುಮ್ಮನೆ ಬಂದ ಕಷ್ಟಗಳು ಅಲ್ಲ. ಆಯಿತು, ದೇವ ಆಜ್ಞೆಗಳಿಗೆ ಮೀರಿ ಆ ಎಡವಟ್ಟಿನಿಂದ ಬಂದ ಆ ಕಷ್ಟಗಳು, ದೇ ಆರ್ ನಾಟ್ ರಿಡೆಂಪ್ಟಿವ್ ಸಫರಿಂಗ್ಸ್, ದೇ ಆರ್ ನಾಟ್ ಅವರ್ ಕ್ರಾಸಸ್. ಅದು ಶೈತಾನನ ಬಹುಮಾನ ಅದಲ್ಲ. ಇದು ದೇವ ವಾಕ್ಯಕ್ಕೆ ಮನಿದರ ಫಲವಾಗಿ, ದೇವ ವಾಕ್ಯಕ್ಕೆ ಅದರಂತೆ ಜೀವಿಸಿದರ ಫಲವಾಗಿ ಬಂದ ಕಷ್ಟಗಳು, ಬಡತನ, ನಿರುದ್ಯೋಗ, ಏನು ಸಾವು ನೋವು, ಏನು ಬಲಿದಾನ, ಏನೇ ಆಗಲಿ ಅದೆಲ್ಲಕ್ಕೆ ಪ್ರಿಯರೇ ಒಂದು ದಿನ ಬಹುಮಾನ ಇದೆ. ಆ ಬಹುಮಾನ ಈ ಭೂಮಿ ಮೇಲೆ ಅಲ್ಲ, ಆ ಬಹುಮಾನ ಅಲ್ಲಿ
ಕೀರ್ತನೆ 116, ಕೀರ್ತನೆ 116, 15. ಪ್ರಭು ಅಲ್ಪವೆಂದೆನಿಸನು ತನ್ನ ಭಕ್ತರ ಮರಣವನ್ನು. ಪ್ರಭು ದೇವರು ಯೇಸುಸ್ವಾಮಿ ಪವಿತ್ರಾತ್ಮರು ಅಲ್ಪವೆಂದು ಪರಿಗಣಿಸನು ತನ್ನ ಭಕ್ತರ ಮರಣವನ್ನು. ಪ್ರಿಯರೇ, ವಿಲ್ಫ್ರೆಡ್ ಸತ್ತು ಹೋದ ಎಂಬುದಾಗಿ ಬರೆಯಲ್ಪಡಬಾರದು. ನೀನು ಸತ್ತು ಹೋದಿ ಎಂಬುದಾಗಿ ಬರೆಯಲ್ಪಡಬಾರದು. ಅದು ತಪ್ಪಿಸಬೇಕಾದರೆ ವಿಲ್ಫ್ರೆಡ್ ಮರಣವನ್ನು ಪಾರು ಮಾಡಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥನು ಎಂಬುದಾಗಿ ಸ್ವರ್ಗದಲ್ಲಿ ದೇವದೂತರುಗಳು ಬರೆಯಬೇಕಾದರೆ ಅಂಥ ಒಂದು ಬದುಕನ್ನು ಬದುಕುವ ಜವಾಬ್ದಾರಿ ಭೂಮಿ ಮೇಲೆ ನನಗೆ ಇದೆ. ಈ ಶಾಲೆಗೆ ಮಕ್ಕಳು ಹೋಗುವಾಗ ಟೀಚರ್ ಯಾರು ಹೋಗ್ತಾರೆ ಅವರಿಗೆ ಅಟೆಂಡೆನ್ಸ್ ಆಗ್ತಾರೆ. ಬರೀ ಏನು ಶಾಲೆಯ ಪ್ರಾರಂಭದಲ್ಲಿ ಈ ಕಾಲೇಜ್ಗಳಿಗೆಲ್ಲ ನಡೀತದೆ. ಶಾಲೆಯ ಪ್ರಾರಂಭದಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಫೀಸ್ ಕಟ್ಟಿಸ್ಕೊಂಡು ನಂತರ ಕಾಲೇಜಿನ ಬಾಗಿಲು ನೋಡಿದವರಿಗೆ ಅಲ್ಲಿ ಅಟೆಂಡೆನ್ಸ್ ಕೊಡುವುದಿಲ್ಲ. ಫೀಸ್ ಕಟ್ಟಿದ್ದೆ ಎಂಬ ಕಾರಣಕ್ಕೆ ಅಟೆಂಡೆನ್ಸ್ ಕೊಡುವುದಿಲ್ಲ. ನೀನಲ್ಲಿ ಶಾಲೆಗೆ ಹೋಗಿ ಕ್ಲಾಸಲ್ಲಿ ಕೂತು ಪಾಠವನ್ನು ಕೇಳಿದವನಿಗೆ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ. ಸುಮ್ಮನೆ ನಾನು ಇಲ್ಲಿ ಭೂಮಿ ಮೇಲೆ ಯೇಸು ನಾಮವನ್ನು ಕರೆದಿದ್ದೇನೆ ಎಂಬ ಕಾರಣಕ್ಕಾಗಿ ನನ್ನ ಹೆಸರು ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಬರೆಯಲ್ಪಡುವುದಿಲ್ಲ. ನಿಜವಾಗಿಯೂ ಜ್ಞಾನಸ್ನಾನ ಅಂದರೆ ಇಷ್ಟೇ. ಸಂತ ಪೌಲನು ಬರೆದವರಿಗೆ ಪತ್ರಿಕೆ ಅಧ್ಯಾಯ 6 ವಾಕ್ಯ 2ರಿಂದ ಪಾಪದ ಪಾಲಿಗೆ ಸತ್ತವರಾದ ನಾವು ಇದು ಜ್ಞಾನಸ್ನಾನ, ಇದು ಜ್ಞಾನ ದೀಕ್ಷೆ. ನೀನು ಮುಳುಗಿದ್ದೀಯಾ, ಮುಳುಗಿ ಮೇಲೆ ಬಂದೀಯಾ, ನಿನ್ನ ಮೇಲೆ ನೀರು ಚಿಮುಕಿಸಲಾಯ್ತಾ, ಚರ್ಚಲ್ಲಿ ಮಾಡಿದ್ರು, ಕೆರೆಯಲ್ಲಿ ಮಾಡಿದ್ರು, ಸಮುದ್ರದಲ್ಲಿ ಮಾಡಿದ್ರು, ಜಾರ್ಡನ್ ನದಿಯಲ್ಲಿ ಮಾಡಿದ್ರು, ಅಥವಾ ನೇತ್ರಾವತಿ ನದಿಯಲ್ಲಿ ಮಾಡಿದ್ರು, ಅದಲ್ಲ ಪ್ರಿಯರೇ, ಅದು ಜ್ಞಾನಸ್ನಾನ ಅಲ್ಲ. ಎಲ್ಲ ಹುಚ್ಚು ಚರ್ಚೆಗಳು ಯಾವಾಗ ಕೊನೆ ಆಗಬೇಕಿತ್ತು? ಮುಳುಗಿದರೆ ಮಾತ್ರನ, ಸ್ಪ್ರಿಂಕಲ್ ಮಾಡಿದರೆ ಮಾತ್ರನ? ಅದು ಅಲ್ಲ. ಏನು ಜ್ಞಾನಸ್ನಾನ? ಏನು? ಪಾಪದ ಪಾಲಿಗೆ ಸತ್ತಿರುವ ನೀವು. ಪಾಪದ ಪಾಲಿಗೆ ಸತ್ತಿರುವ ನೀವು ಅದರಲ್ಲೇ ಜೀವಿಸುವುದು ಹೇಗೆ ತಾನೇ ಸಾಧ್ಯ? ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು, ಅವರ ಮರಣದಂತೆ ನನ್ನ ಮರಣ. ಏನು ಮರಣ? ಪಾಪಕ್ಕೆ ಸತ್ತು ಆಯಿತು. ಇನ್ನು ಪುನರುತ್ಥಾನದ ಜೀವನ, ಯೇಸುವಿನ ಮಹಿಮೆಯ ಜೀವನ. ನನ್ನ ಈ ಬದುಕಲ್ಲಿ ಯೇಸುವಿನ ಪುನರುತ್ಥಾನದ ಜೀವನ ಇವತ್ತು ನನ್ನ ಬದುಕಿನ ಮೂಲಕ ಜನರಿಗೆ ಪ್ರಕಟ ಆಗಬೇಕು, ಪ್ರಪಂಚಕ್ಕೆ ಪ್ರಕಟ ಆಗಬೇಕು. ಯೇಸುವಿನ ಪವಿತ್ರತೆ ಇದರ ಮೂಲಕ ಜನರಿಗೆ ಪ್ರಕಟ ಆಗಬೇಕು. ದೀಕ್ಷಾಸ್ನಾನ ಪಡೆದು ಎಂಬುದಾಗಿ ನಿಮಗೆ ತಿಳಿಯದೆ ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿ ಆಯಿತು. ಯಾತಕ್ಕೆ ಸಮಾಧಿ ಆಯಿತು? ವಿಲ್ಫ್ರೆಡ್ ಎಂಬವನು ಸತ್ತು ಹೋದ. ಯಾವಾಗ? ಜ್ಞಾನಸ್ನಾನದಲ್ಲಿ ವಿಲ್ಫ್ರೆಡ್ ಸತ್ತು ಹೋದ.
ಈಗ ಈಗ ಏನು? ಈಗ ವಿಲ್ಫ್ರೆಡಲ್ಲಿ ಸ್ವರ್ಗ ಜೀವಿಸ್ತಿದೆ. ಪಿತಾ ಸುತ ಪವಿತ್ರಾತ್ಮರಿ ವಿಲ್ಫ್ರೆಡಲ್ಲಿ ಜೀವಿಸ್ತಿದ್ದಾರೆ. ವಿಲ್ಫ್ರೆಡ್ನ ರಕ್ತ ಮಾಂಸ ಸತ್ತು ಹೋಯಿತು, ರಕ್ತ ಮಾಂಸದ ಜೀವನ ಸತ್ತು ಹೋಯಿತು. ಅದಕ್ಕೆ ಯೇಸು ನಿಕೋದೇಮನಿಗೆ ಹೇಳಿತು, ಅನ್ಲೆಸ್ ಯು ಬಾರ್ನ್ ಅಗೈನ್ ಇದು ಪಾಪಕ್ಕೆ ಸತ್ತದ್ದು, ಸ್ವರ್ಗಕ್ಕಾಗಿ ಜೀವಿಸುವುದು, ಸ್ವರ್ಗದ ಯೋಜನೆಗಳಿಗಾಗಿ ಜೀವಿಸುವುದು. ಆದ್ದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಸೊ ಹೊಸ ಜೀವ ಏನದು? ಹೊಸ ಜೀವ ಪವಿತ್ರತೆ. ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತೆಯೇ ಅವರು ಪುನರುತ್ಥಾನ ಹೊಂದಿದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಹೀಗೆ ಸತ್ತವನು ಪಾಪ ಬಂಧದಿಂದ ಬಿಡುಗಡೆ ಹೊಂದುವನು. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸ್ತೇವೆ. ಇದೇ ನಮ್ಮ ವಿಶ್ವಾಸ. ಪ್ರಿಯರೇ, ಸಂತ ಪೌಲರು ಮುಂದುವರಿತಾ ಬರೀತಾರೆ, ಅಧ್ಯಾಯ 6 ವಾಕ್ಯ 15ರಿಂದ. ಇದೊಂದು ಹೇಳಿಕೆ ಮರೆತೋಯ್ತು, ನನ್ನಿಂದ ಶಾರ್ಟ್ ವೀಡಿಯೋಗಳನ್ನೆಲ್ಲ ನಿರೀಕ್ಷಿಸಬೇಡ್ರಿ. ನಾನು ವ್ಯೂವರ್ಸಿಗಾಗಿ ವಿಡಿಯೋ ಮಾಡುವವನಲ್ಲ, ನಾನು ದೇವರ ವಾಕ್ಯದ ಸೇವೆಗೆ ವಿಡಿಯೋ ಮಾಡುವವನು. ಅವರು ಕೂಡ ದೇವರ ವಾಕ್ಯದ ಸೇವೆಗೆ ಮಾಡ್ತಾರೆ. ಅವರಿಗೆ ದೇವರು ಕೊಟ್ಟ ಒಂದು ಕರೆ ಇದೆ, ಅದಕ್ಕೆ ಅನುಗುಣವಾಗಿ ಶಾರ್ಟ್ ವಿಡಿಯೋಗಳನ್ನೆಲ್ಲ ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಸಭೆಯಲ್ಲಿ ಬೇರೆಯವರು ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡ್ತಾರೆ. ಎಲ್ಲ ಸೇವಕರಿಗೆ ನಾನು ತಲೆಬಾಗುತ್ತೇನೆ. ಆದರೆ ನನ್ನ ವಿಡಿಯೋಗಳು ಅವು ಚಿಕ್ಕದಾಗಿರುವುದಿಲ್ಲ. ಬ್ರದರ್ ಶಾರ್ಟ್ ವಿಡಿಯೋ ಮಾಡಿರಿ ಅಂತ ನನಗೆ ದಯವಿಟ್ಟು ಹೇಳ್ಬೇಡ್ರಿ. ಓಕೆ, ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದರೆ ದೈವಾನುಗ್ರಹಕ್ಕೆ ಅಧೀನರಾಗಿರುವ ನಾವು ಪಾಪ ಮಾಡುತ್ತಲೇ ಜೀವಿಸೋಣವೇ? ಸರ್ವತ ಇಲ್ಲ. ಯಾರ ಕೈಗಳಿಗೆ ಗುಲಾಮರಾಗಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣಾಗುತ್ತೀರಿ. ಯಾರಿಗೆ ನಾವು ಇವತ್ತು ಶರಣಾಗುತ್ತೇವೆ? ನಾವು ಸೈತಾನನಿಗೆ ಶರಣಾಗದೆ ಯೇಸುವಿನ ಕೈಯ ಅಡಿಗೆ ನಾವು ಬಂದಿದ್ದೇವೆ. ಅವರಿಗೆ ಗುಲಾಮರಾಗಲು ನಾವು ಬಂದಿದ್ದೇವೆ. ನೀವು ಪಾಪಕ್ಕೆ ಗುಲಾಮರಾದರೆ ಮರಣವೇ ನಿಮಗೆ ಗತಿ. ಹೇಗೆ ಹೆರೋದನು ಸತ್ತು ಹೋದನು ಅಂತ ಬರೆಯಲ್ಪಟ್ಟಿದೆ, ಹಾಗೆ ಆ ಸ್ವರ್ಗದ ಪುಸ್ತಕದಲ್ಲಿ ವಿಲ್ಫ್ರೆಡ್ ಸತ್ತು ಹೋದನು. ಅಲ್ಲಿ ಒಮ್ಮೆ ಬರೆದ ಮೇಲೆ ಮತ್ತು ಇಲ್ಲಿ ಶ್ರದ್ಧಾಂಜಲಿ ಕೊಡುವವರು ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರು. ಪ್ರಿಯರೇ, ಶ್ರದ್ಧಾಂಜಲಿ ಕೊಡುವವರು ಸ್ವರ್ಗಕ್ಕೆ ಕಳಿಸುವುದಾದರೆ ಅಯ್ಯೋ, ಎಲ್ಲರೂ ಬರೀ ಶ್ರದ್ಧಾಂಜಲಿ ಹೇಳೋವನಿಗೆ ಒಂದು ಸಾಯೋ ಮುಂಚೆ 500 ರೂಪಾಯಿ ಕೊಟ್ಟಿದ್ದರೆ ಸಾಕಾಗ್ತಿತ್ತು. We will not enter into heaven based on any human judgment. ಯಾವ ಮನುಷ್ಯ ಒಳ್ಳೆಯವನಂತ ಹೇಳಿದ ಕಾರಣಕ್ಕೆ ನಾವು ಸ್ವರ್ಗಕ್ಕೆ ಹೋಗೋದಿಲ್ಲ. ನಾವು ಸ್ವರ್ಗದ ದೃಷ್ಟಿಯಲ್ಲಿ ಸ್ವರ್ಗಕ್ಕೆ ಒಳ್ಳೆಯವರಾದರೆ ಮಾತ್ರ ಸ್ವರ್ಗವಿನ. ನೋ ಶಾರ್ಟ್ ಕಟ್ಸ್ ಪ್ಲೀಸ್. ದೇವರಿಗೆ ಹತ್ರ ಸಲ್ಲರಿ. ಯಾಕಂದರೆ ಹಿಂದೊಮ್ಮೆ ನೀವು ಪಾಪಕ್ಕೆ ಗುಲಾಮರಾಗಿದ್ದರೂ ನಿಮಗೆ ಕಲಿಸಿದ ಬೋಧನೆಯನ್ನು ನೀವು ಮನಪೂರ್ವಕವಾಗಿ ಅಂಗೀಕರಿಸಿ ವಿಜಯರಾದಿರಿ. ಪಾಪ ಬಂಧನದಿಂದ ಬಿಡುಗಡೆ ಹೊಂದಿ ದೇವ ಸಂಬಂಧಕ್ಕೆ ಒಳಗಾದಿರಿ. ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ಅಶಕ್ತರಾಗಿದ್ದರಿಂದ ನಾನು ಈಗ ಸಾಮಾನ್ಯ ರೀತಿಯಲ್ಲಿ ಮಾತನಾಡುತ್ತಿದ್ದೇನೆ. ಹಿಂದೊಮ್ಮೆ ನೀವು ನಿಮ್ಮ ಇಂದ್ರಿಯಗಳನ್ನು ಹೆಚ್ಚಾಗಿ ಅಶ್ಲೀಲತೆಗೂ ಅಕ್ರಮಕ್ಕೂ ಗುಲಾಮರನ್ನಾಗಿಸಿದ್ದೀರಿ. ಈಗಲಾದರೂ ಪರಿಶುದ್ಧತೆಗೂ ಸತ್ಸಂಬಂಧಕ್ಕೂ ನಿಮ್ಮ ಇಂದ್ರಿಯಗಳನ್ನು ಅಧೀನರಾಗಿಸಿ. ಪರಿಶುದ್ಧತೆಗೆ ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ದೇವ ಸಂಬಂಧಕ್ಕೆ ಒಳಗಾಗಿರಲಿಲ್ಲ. ಯಾವ ಕೃತ್ಯಗಳ ವಿಷಯದಲ್ಲಿ ಈಗ ನೀವು ನಾಚಿಕೆ ಪಡ್ತೀರೋ
ಅವುಗಳನ್ನು ನೀವು ಹಿಂದೆ ಮಾಡುತ್ತಾ ಬಂದಿರಿ. ಅವುಗಳಿಂದ ನಿಮಗೆ ದೊರೆತ ಪ್ರತಿಫಲವಾದರೂ ಏನೂ ಮೃತ್ಯುವೇ ಅವುಗಳ ಅಂತ್ಯಫಲ. ಆದರೆ ನೀವು ಪಾಪದಿಂದ ಬಿಡುಗಡೆ ಹೊಂದಿರುವಿರಿ, ದೇವರಿಗೆ ದಾಸರಾಗಿರುವಿರಿ. ಇದರಿಂದ ನಿಮಗೆ ಸಿಕ್ಕಿರುವ ಪ್ರತಿಫಲ ಪರಿಶುದ್ಧ ಜೀವನ, ಅಂತಿಮವಾಗಿ ಅಮರ ಜೀವನ. ಮರಣವೇ ಪಾಪದ ವೇತನ, ನಮ್ಮ ಪ್ರಭು ಯೇಸು ಕ್ರಿಸ್ತನಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ. ಆದ್ದರಿಂದ ಪ್ರಿಯರೇ, ಮರಣ ಮಾತ್ರ ಅಲ್ಲ, ದ್ಯಾಟ್ಸ್ ನಾಟ್ ದ ರಿಯಾಲಿಟಿ. ಅಷ್ಟಾಗಿದ್ದರೂ ಪರವಾಗಿರಲಿಲ್ಲ. ಮರಣ ಅಲ್ಲ ಪ್ರಿಯರೇ, ನಿತ್ಯ ಮರಣ. ಕಟ್ಟಿಗೆ ಶಾಪಿಗೆ ನೀವು ಹೋಗಿದ್ದೀರಿ, ಸೌದೆ ಮಾರುವವರು ಎಷ್ಟು ಚಂದ ಮಾಡಿ ಅಟ್ಟಿ ಕಟ್ಟಿ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಸೌದೆ ಮಾರುವವರು ಈ ಎಲ್ಲದು ಮರಣ ನಡೆದರೆ ಅವರಿಗೆ ಭಾರಿ ಸಂತೋಷ. ಹೆಣ ಸುಡಲು ಸೌದೆಗಳು ಮಾರಾಟ ಆಗುತ್ತವೆ. ಓಕೆ, ಫಂಕ್ಷನ್ಗಳಿಗೆ ಮಾರಾಟ ಆಗುತ್ತವೆ. ಆದರೆ ನಾನು ಇಲ್ಲಿ ಬರೀ ಒಂದು ಉದಾಹರಣೆಗೆ ಪ್ರಿಯರೇ, ನೀವು ಸೈತಾನ ರಾಜ್ಯವಾದ ನರಕಕ್ಕೆ ನಿರಂತರ ಬೆಂಕಿ ಉರಿಯಲು ಸೌದೆಗಳಾಗುವಂಥ ಜೀವನ ನಡೆಸುವುದು ಬೇಡ. ಬದಲಾಗಿ ಸ್ವರ್ಗದಲ್ಲಿ ಜೀವವೃಕ್ಷ, ಬರೀ ಮರಣ ಎಂಬುದು ಅಲ್ಲ ಪ್ರಿಯರೇ, ಅಲ್ಲಿ ಮುಗಿಯುವುದಿಲ್ಲ ಜೀವನ. ನಿತ್ಯ ಮರಣ ಎಂಬುದೊಂದಿದೆ, ಇಟರ್ನಲ್ ಡೆತ್. ನಿತ್ಯ ಜೀವನ ಎಂಬುದೊಂದಿದೆ, ಇಟರ್ನಲ್ ಲೈಫ್ ಇಟರ್ನಲ್. ಭೂಮಿಯಲ್ಲಿ ಮಾತ್ರ ಬದುಕಿಗೆ ಒಂದು ಮಿತಿ ಇದೆ. ಸಾಯುವ ತನಕ 60, 80, 100, 150 ವರ್ಷ ಭೂಮಿಯಲ್ಲಿ ಮಾತ್ರ. ಒಮ್ಮೆ ಈ ಭೂಮಿಯ ಮರಣ ಅನುಭವಿಸಿ ಆದಮೇಲೆ ನಂತರ 50 ವರ್ಷದ ನಿತ್ಯ ಮರಣ, 60 ವರ್ಷದ ನಿತ್ಯ ಮರಣ, 80 ವರ್ಷದ ನಿತ್ಯ ಮರಣ ಎಂಬಂಥ ಆ ಅವಕಾಶಗಳಿಲ್ಲ. ನಿತ್ಯ ಮರಣ. ಎಷ್ಟು ನಿತ್ಯ? ಅನಂತ 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 ಮರಣ. ಹಾಗೂ ಇದರಿಂದ ನಮ್ಮನ್ನು ತಪ್ಪಿಸಲು ದೇವರಿಗೆ ತನ್ನ ಏಕೈಕ ಪುತ್ರನನ್ನು ಈ ಧರಣಿಗೆ ಕಳಿಸಬೇಕಾಯಿತು. ಆ ಏಕೈಕ ಪುತ್ರನ ಮೂಲಕ ಪ್ರವಾದಿಗಳು ಅವರು ಅರಿಯದನ್ನು, ಅವರು ಹೇಳಿರೋದನ್ನು ಅದಕ್ಕಿಂತ ಮಿಗಿಲಾಗಿ ತಂದೆಯಿಂದ ಏನು ನೋಡಿದ್ದಾರೆ ಅದನ್ನೇ ಯೇಸು ಮಾತನಾಡಬೇಕಾಯಿತು. ಅದಕ್ಕೆ ಯೇಸುವಿನ ಮಾತುಗಳು ಅಷ್ಟು ಪ್ರಮುಖವಾದವುಗಳು. ನಾನು ಸ್ವರ್ಗದಲ್ಲಿರುವ ನನ್ನ ತಂದೆಯಲ್ಲಿ ಏನು ನೋಡಿದ್ದೇನೆ ಅದನ್ನೇ ಮಾತನಾಡುತ್ತಿದ್ದೇನೆ, ಅದನ್ನು ಬಿಟ್ಟು ಏನೂ ಹೇಳುವುದಿಲ್ಲ. Therefore we have to take those words so very seriously. ಅದಕ್ಕಾಗಿ ಯೇಸು ಶಿಲುಬೆಯ ಮೇಲೆ ತನ್ನ ಪ್ರಾಣ ಅರ್ಪಿಸಬೇಕಾಯಿತು. ಅದಕ್ಕೋಸ್ಕರ ಪುನರುತ್ಥಾನ ಹೊಂದಬೇಕಾಯಿತು. ಅದಕ್ಕೋಸ್ಕರ ಪವಿತ್ರಾತ್ಮನನ್ನು ಕಳಿಸಬೇಕಾಯಿತು. ಅದಕ್ಕೋಸ್ಕರ ಸಭೆಯನ್ನು ನಮಗೆ ನೀಡಬೇಕಾಯಿತು. ನಿತ್ಯ ಜೀವನ, ನಿತ್ಯ ಮರಣ ಮಕ್ಕಳಾಟವಲ್ಲ. That's the only major decision of your life.
ಜೀವನದ ಒಂದೇ ಪ್ರಮುಖ ನಿರ್ಧಾರ, ನಾನು ನಿತ್ಯ ಜೀವಕ್ಕೋಸ್ಕರನ, ನಿತ್ಯ ಮರಣಕ್ಕೋಸ್ಕರನ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದರೆ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಪುಣೆ ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಪುತ್ರ ಯೇಸುವಿನ ತಾಯಿಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇಲೆ. ಜೈ ಕ್ರಿಸ್ತ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಬ್ಬರಿಗೊಬ್ಬರು ಗೋಸ್ಕರ ನಾವು ಪ್ರಾರ್ಥಿಸೋಣ. ಆಮೇಲೆ.